ಮದುವೆ ಅಲ್ಲ, ದಟ್ ಟೈಮ್ ಐ ವಾಸ್ ಓನ್ಲಿ ಎಂಗೇಜ್. ನನ್ನ ಬ್ಯಾಡ್ ಲಕ್ಗೆ ಅದು ಒಂದು ಪ್ರೈವೇಟ್ ಮೂವ್ಮೆಂಟ್ ಇತ್ತು, ನನ್ನ ಫೋನಲ್ಲಿ ಇತ್ತು. ಐಕ್ಲೌಡ್ ಡೇಟಾನ ತಗೊಂಡು ಮಿಸ್ಯೂಸ್ ಮಾಡ್ಬಿಟ್ಟು ಆಚೆ ಹೊಡೆದಿದ್ದಾರೆ ಮೀಡಿಯಾನಲ್ಲಿ. ಯಾರು ದುರುಪಯೋಗ ಪಟ್ಟರು ನಿಮಗೆ ದೇವರೇ ಚೆನ್ನಾಗಿರ್ಲಿ ಅಂತ ಹೇಳಿ ಇಷ್ಟಪಡ್ತೀನಿ. ಎಂಗೇಜ್ ಆಗಿದ್ದೀನಾ, ನಾನು ಮ್ಯಾರಿಡ್ ಆಗಿದ್ದೀನಾ, ನಾನು ಸೋಲೋ ಇದ್ದೀನಾ, ಅದಕ್ಕೂ ಇದಕ್ಕೂ ಏನು ಸಂಬಂಧ? ನಾನು ಚಿಕ್ಕ ಚೊಕ್ಕ ಬಚ್ಕೊಂಡು ಮದುವೆ ಮಾಡ್ಬೇಕು. ಯಾಕೆ ಬಚ್ಕೊಬೇಕು? ನಾವು ಮದುವೆ ಮಾಡಿದ್ರೆ ಕಲ್ತನ ಮಾಡಿದೀವಾ? ಇನ್ಫ್ಯಾಕ್ಟ್ ಆಕ್ಚುಲಿ ಅದು ಆ ಒಂದು ಡ್ರಗ್ ಕೇಸ್ ವಿಚಾರ ಹೊರಗೆ ಬಂದಾಗ ಈ ವಿಚಾರನ ನೀವು ಮದುವೆ ಆಗಿರುವಂತಹ ವಿಚಾರ ಬಂದಿರಲಿಲ್ಲ. ಮದುವೆ ಅಲ್ಲ, ದಟ್ ಟೈಮ್ ಐ ವಾಸ್ ಓನ್ಲಿ ಎಂಗೇಜ್ಡ್. ಆಫ್ಟರ್ ಐ ಕೇಮ್ ಔಟ್ ಇನ್ ಕೋವಿಡ್, ದೆನ್ ವಿ ಜಸ್ಟ್ ಸೈನ್ಡ್ ದ ಮ್ಯಾರೇಜ್ ಪೇಪರ್ಸ್. ಐ ವಾಸ್ ಓನ್ಲಿ ಕಂಫರ್ಟಬಲಿ ಎಂಗೇಜ್ಡ್ ಅಂಡ್ ಆಫ್ ಕೋರ್ಸ್ ಕನ್ವರ್ಟ್ ಅಂತೂ ಆಗಿದ್ದೆ. ಬಟ್ ನನ್ನ ಬ್ಯಾಡ್ ಲಕ್ಗೆ ಅದು ಒಂದು ಪ್ರೈವೇಟ್ ಮೂವ್ಮೆಂಟ್ ಇತ್ತು, ನನ್ನ ಫೋನಲ್ಲಿ ಇತ್ತು. ಅದನ್ನು ದೇ ಹ್ಯಾವ್ ಎಕ್ಸ್ಪ್ಲಾಯ್ಟೆಡ್ ಇಟ್ ಬೈ ಯೂಸಿಂಗ್, ಐ ಟೋಲ್ಡ್ ಯು ನೋ, ದೇ ರಿಟ್ರೀವ್ ಮೈ ಐಕ್ಲೌಡ್ ಡೇಟಾ ಅಂತ. ಸೊ ಆ ಪರ್ಟಿಕ್ಯುಲರ್ ಐಕ್ಲೌಡ್ ಡೇಟಾನ ತಗೊಂಡು ಮಿಸ್ಯೂಸ್ ಮಾಡ್ಬಿಟ್ಟು ಆಚೆ ಹೊಡೆದಿದ್ದಾರೆ ಮೀಡಿಯಾನಲ್ಲಿ. ಹಬ್ಬನೇ ಮಾಡ್ಬಿಟ್ರು ಆ ಎಲ್ಲ ಫೋಟೋಸ್ ಇಟ್ಕೊಂಡ್ಬಿಟ್ಟು. ಯಾವ ಮಟ್ಟಕ್ಕೆ ಹಬ್ಬ ಮಾಡ್ಬಿಟ್ರು ಅಂದ್ರೆ ಆ ಮಟ್ಟಕ್ಕೆ ಹಬ್ಬ ಮಾಡ್ಬಿಟ್ರು TRPಗಳಿಗೋಸ್ಕರ. ಬಟ್ ಎನಿವೇಸ್, ನಿಮಗೆ TRP ಸಿಗ್ತಾ ನನಗೆ ದೇವರ ಆಶೀರ್ವಾದ ಇದೆ. ನಿಮಗೆ ದೇವರು ಒಳ್ಳೇದು ಮಾಡಲಿ ಅಂತಾನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾರು ದುರುಪಯೋಗ ಪಟ್ಟರು ನಿಮಗೆ ದೇವರೇ ಚೆನ್ನಾಗಿರ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. CCB ವಿಚಾರಣೆಗಿಂತ ಮೊದಲು ನಾ ಇನ್ನೂ ಏನು ಎಂಗೇಜ್ಡ್ ಆಗಿಲ್ಲ ಅಂತಾನೆ ನೀವೇನಾದ್ರು ಹೇಳ್ಕೊಂಡಿದ್ರ? ಬಿಕಾಸ್ ಆ ಥರನೇ ಸುದ್ದಿ ಆಗಿದ್ದು ಅವಾಗ. ಅಂದರೆ ಏನು ರಿಲೇಷನ್ಶಿಪ್ ಬಗ್ಗೆ, ಸ್ಟೇಟಸ್ ಬಗ್ಗೆ ಏನು ಹೇಳಿರಲಿಲ್ಲ. ಬಟ್ ಇನ್ವೆಸ್ಟಿಗೇಷನ್ ಆಗುವಾಗ ಇದು ಹೊರಗೆ ಬಂತು. ಜೊತೆಗೆ ಈ ಫೋಟೋ ಕೂಡ ಅವಾಗ ವೈರಲ್ ಆಯ್ತು. ಆ ಥರದ್ದೆಲ್ಲ ನನ್ನ ಫೋಟೋಸ್ ದುರುಪಯೋಗ ಆಯ್ತು ಇವ್ರೆ. ಈಗ ಸ್ಯಾಂಡಲ್ವುಡ್ ಡ್ರಗ್ ಕೇಸ್ಗೂ ನಾನು ಎಂಗೇಜ್ ಆಗಿದ್ದೀನಾ, ನಾನು ಮ್ಯಾರಿಡ್ ಆಗಿದ್ದೀನಾ, ನಾನು ಸೋಲೋ ಇದ್ದೀನಾ, ಅದಕ್ಕೂ ಇದಕ್ಕೂ ಏನು ಸಂಬಂಧ? ಆ್ಯಂಡ್ ನಾನು ಏನೂ ಬಚ್ಚಿಟ್ಟಿಲ್ಲ. ಏನಾದರೂ ಬಚ್ಚಿಡೋದಕ್ಕೆ ನನ್ನ ಫೋನ್ ಪಾಸ್ವರ್ಡ್ ಸಮೇತ ಫೋನೇ ಅವ್ರ ಕೈಯಲ್ಲಿದೆ. ಫಸ್ಟ್ ಆ್ಯಂಡ್ ಫಾರ್ ಆಲ್ ನನಗೆ ಯಾಕೆ ಕರ್ಕೊಂಡು ಹೋಗ್ಬಿಟ್ಟು ಅರೆಸ್ಟ್ ಮಾಡಿದ್ರು ಅಂತಲೇ ನನಗೆ ಗೊತ್ತಿಲ್ಲ. ನಾನು ಆ ಶಾಕಲ್ಲಿದ್ದೀನಿ. ಅದರಲ್ಲಿ ಏನಾದರೂ ಮುಚ್ಚುಮರಿ ಮಾಡಬೇಕು, ಏನಾದರೂ ಬಿಚ್ಚಿಡಬೇಕು ಅಂತ ನನಗೆ, ಮೈ ಲೈಫ್ ಇಸ್ ಅ ಓಪನ್ ಬುಕ್, ಎವ್ರಿಥಿಂಗ್ ಇಸ್ ಔಟ್ ದೇರ್. ನನಗೆ ಧೂಮ್ ಧಾಮ್ ಆಗಿ ಒಂದು ದೊಡ್ಡ ಪ್ಯಾಲೇಸ್ ಗ್ರೌಂಡಲ್ಲಿ ಮ್ಯಾರೇಜ್ ಮಾಡಿಬಿಟ್ಟು ಓಪನ್ ಟು 3000 ಪೀಪಲ್, ಎಲ್ಲ ಅಭಿಮಾನಿಗಳು ಬನ್ನಿ, ನನಗೆ ಆ ಥರ ಮದುವೆ ಮಾಡೋಕ್ಕೆ ನನಗೆ ನನ್ನ ಕನಸು ಕಟ್ಟಿದ್ದೆ. ಕರೆಕ್ಟ್. ನಾನು ಚಿಕ್ಕ ಚೊಕ್ಕ ಬಚ್ಕೊಂಡು ಮದುವೆ ಮಾಡ್ಬೇಕು. ಯಾಕೆ ಬಚ್ಕೊಬೇಕು? ನಾವು ಮದುವೆ ಮಾಡಿದ್ರೆ ಕಲ್ತನ ಮಾಡಿದೀವಾ? ಧೂಮ್ ಧಾಮಾಗಿ ಸ್ಟೈಲಾಗಿ ಮದುವೆ ಮಾಡ್ಬೇಕು. ಜೀವನದಲ್ಲಿ ಮದುವೆ ಆಗೋದು ಒಂದ್ಸಲ ಇವ್ರೆ. ಪ್ರತಿ ಹೆಣ್ಣು ಪ್ರತಿ ಗಂಡು ಎಷ್ಟು ಕನ್ಸು ಕಟ್ಟಿರ್ತಾರೆ ನಮ್ಮ ಮದುವೆ ಹೆಂಗಿರಬೇಕು. ಅದರಲ್ಲೂ ನಾನು ಇಷ್ಟು ಸಿನಿಮಾಸ್ ಮಾಡಿದ್ದೀನಿ, ಎಲ್ಲೆಲ್ಲಿಂದ ಜನ ಕರಿಬೇಕಂತ ಎಷ್ಟು ಕನ್ಸು ಕಟ್ಟಿದೆ, ಎಲ್ಲ ಸರ್ವನಾಶ.